ಯದ್ಯದಾಚರತಿ ಶ್ರೇಷ್ಠ ಸ್ತತ್ತದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತಕ್ಕಂಥ ಶ್ಲೋಕ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ಭಗವದ್ಗೀತೆ ಬಗ್ಗೆ ಹೇಳಬೇಕಂದ್ರೆ ಈ ಭಗವದ್ಗೀತೆ ಎಷ್ಟು ಭಾಷೆಗಳಲ್ಲಿ ತರ್ಜುಮೆಯಾಗಿದೆಯೋ ಅಷ್ಟು ಮತ್ಯಾವ ಗ್ರಂಥಗಳು ಆಗಿಲ್ಲ. ಅಷ್ಟು ಭಾಷೆಗಳಲ್ಲಿ ಭಗವದ್ಗೀತೆ ವ್ಯಾಖ್ಯಾನ, ಭಾಷ್ಯ, ಅನೇಕ ರೀತಿಯಿಂದ ಭಗವದ್ಗೀತೆಯ ಮೇಲೆ ಇನ್ನೂವರೆಗೂ ಟೀಕಾ ತಾತ್ಪರ್ಯಗಳು ಬರಿತಾನೇ ಇದ್ದಾರೆ, ಇನ್ನೂ ಮುಗುದೇ ಇಲ್ಲ. ಭಗವಂತ ಹೇಳ್ತಾನೆ, ಈ ಭಗವದ್ಗೀತೆ ಅಂದರೆ ಇದು ನಾನು ಸ್ವತಃ ಹೇಳಿರ್ತಕ್ಕಂಥ ಮಾತಲ್ಲಪ್ಪ, ಎಲ್ಲ ಉಪನಿಷತ್ತುಗಳ ಸಾರವನ್ನೇ ನಾನು ಇದರಲ್ಲಿ ಹೇಳಿದ್ದೇನೆ ಅಂತ ಹೇಳ್ತಾನೆ ಭಗವಂತ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಉಪನಿಷತ್ತುಗಳನ್ನೇ ಗೋವುಗಳನ್ನಾಗಿ ಮಾಡಿ, ಪಾರ್ಥೋ ವತ್ಸ ಅರ್ಜುನನನ್ನೇ ಕರುವನ್ನಾಗಿ ಮಾಡಿ, ದೋಗ್ಧ ಗೋಪಾಲನಂದನಂದ್ರೆ ಆ ಭಗವಂತ ಕೃಷ್ಣನೇ ಹಾಲು ಕರೆಯುವವನಾಗಿ ಆ ಹಾಲನ್ನು ಹಿಂಡಿಟ್ಟಿರ್ತಕ್ಕಂಥ ಪಾತ್ರೆ ಯಾವುದಂದ್ರೆ ಅದು ಭಗವದ್ಗೀತೆ. ದುಗ್ಧಂ ಗೀತಾಮೃತಂ, ಗೀತಾ ಅಂತಕ್ಕಂಥ ಅಮೃತ ಐತಲ್ಲ, ಇದು ಹಾಲೈತಿ. ಇದನ್ನು ಯಾರು ಸೇವನೆ ಮಾಡ್ತಾರಂದ್ರೆ ಸುಧೀರ್ ಭೋಕ್ತ, ಜ್ಞಾನಿಗಳಾಗಿರ್ತಕ್ಕಂಥವರು, ಬಲ್ಲವರಾಗಿರ್ತಕ್ಕಂಥವರು ಇದನ್ನು ಸೇವನೆ ಮಾಡ್ತಾರೆ ಅಂತ ಹೇಳಿದ್ದಾನೆ ಭಗವಂತ. ಇವತ್ತಿನ ವಿಷಯ ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠ ಯತ್ಯತ್ ಆಚರತಿ ಇತರೇ ಜನ ತತ್ತತ್ ಅನುಸರತಿ. ಯಾವುದನ್ನು ಹಿರಿಯರಾಗಿರ್ತಕ್ಕಂಥವರು, ಶ್ರೇಷ್ಠರಾಗಿರ್ತಕ್ಕಂಥವರು, ಮಾರ್ಗದರ್ಶಕರಾಗಿರ್ತಕ್ಕಂಥವರು, ಗುರುಗಳಾಗಿರ್ತಕ್ಕಂಥವರು ಯಾವುದನ್ನು ಅನುಸರಿಸುತ್ತಾರೆಯೋ, ಯಾವ ಕರ್ಮಗಳನ್ನು ಅವರು ಮಾಡುತ್ತಾರೆಯೋ ಅಂತಂಥ ಕರ್ಮಗಳನ್ನು ನಾವು ಮಾಡಬೇಕು ಅಂತ. ಯಾಕಂತಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳ್ಕೊಂಬಂದರು, ಕರ್ಮಣೈವೈಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ ಅಂತ ಹೇಳ್ಕೊಂಬಂದರು. ಜನಕ ಮೊದಲಾದಂಥವರು ಆ ಕರ್ಮಗಳನ್ನೇ ಮಾಡಿ ಸಂಶುದ್ಧಿಯನ್ನಂದ್ರೆ ಅಂತಃಕರಣವನ್ನು ಪವಿತ್ರ ಮಾಡಿಕೊಂಡಿದ್ದಾರೆ ಅಂತ ಹೇಳಲ್ಪಡ್ತು. ಯಾಕಂದ್ರೆ ಮನುಷ್ಯನನ್ನು ಪವಿತ್ರಗೊಳಿಸ್ತಕ್ಕಂಥವು 3 ವಸ್ತುಗಳದವು. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯಜ್ಞದಾನ ತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನ ತಪಶ್ಚೈವ ಪಾವನಾನಿ ಮನೀಷಿಣಾಮ್ ಅಂತ ಹೇಳಿದ್ದಾನೆ. ಮನುಷ್ಯನನ್ನು ಪವಿತ್ರ ಮಾಡ್ತಕ್ಕಂಥವು 3 ವಸ್ತುಗಳದವು. ಯಾವ ಅಂದರೆ ಯಜ್ಞ, ದಾನ ಮತ್ತು ಕರ್ಮ. ಇವು 3ಗಳನ್ನು ಬಿಡಬಾರ್ದು. ಯಾಕಂದ್ರೆ ಮಾರ್ಗದರ್ಶಕರಾಗಿರ್ತಕ್ಕಂಥವರನ್ನು ಇತರೇ ಜನ ಅಂದರೆ ಇನ್ನುಳಿದಂಥವರು ಅದನ್ನು ಅನುಸರಿಸ್ತಾರೆ. ಆದ್ದರಿಂದ ಅವರು ಒಳ್ಳೆಯ ರೀತಿಯಿಂದ ಏನೇನು ಅನುಸರಣೆ ಮಾಡ್ತಾರೋ ಅದನ್ನು ಅವರು ಅನುಸರಿಸ್ತಾರೆ ಇನ್ನುಳಿದವರು. ಈಗ ನೋಡ್ರಿ, ಸಾಮಾನ್ಯವಾಗಿ ಮನೆಯೊಳಗೆ ದೇವರ ಗುಡಿಗೆ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗ್ರಿ, ಸಣ್ಣ ಮಕ್ಕಳನ್ನು ಕರ್ಕೊಂಡೋಗ್ರಿ, ದೇವರಿಗೆ ಆಗಲಿ ಅಥವಾ ಗುರುಗಳಿಗೆ ಆಗಲಿ ನಮಸ್ಕಾರ ಮಾಡೋಕ್ಕೆ ಹೇಳ್ರಿ. ನೀವು ದೂರಿಂದ ಕೈ ಹೆಚ್ಚಿ ಹಿಂಗೆ ನಮಸ್ಕಾರ ಮಾಡಿರಿ, ಮಕ್ಕಳಿಗೆ ಹಣೆ ಹೆಚ್ಚಿ ನಮಸ್ಕಾರ ಮಾಡಂತ ಹೇಳ್ರಿ, ಮಾಡ್ತಾರೇನ್ರಿ? ಅವರು ಮಾಡಂಗಿಲ್ಲ. ಮಕ್ಕಳು ಏನು ಮಾಡ್ತಾವಂದ್ರೆ ನೀವು ಹೇಳಿದಂಗೆ ಕೇಳಂಗಿಲ್ಲ, ನೀವು ಮಾಡಿದಂಗೆ ಮಾಡ್ತಾರೆ. ಹೌದಿಲ್ಲ ರೀ? ಮತ್ತು ಆದ್ದರಿಂದ ನಾವು ಮನೆಯ ಹಿರಿಯರಾಗಿರಲಿ, ಗುರುಗಳಾಗಿರಲಿ, ಮಾರ್ಗದರ್ಶಕರೇ ಆಗಿರಲಿ, ಮುನ್ನಡಿತಕ್ಕಂಥವ್ರು ಏನು ಅದಾರಲ್ಲ, ಅವ್ರು ಏನು ಮಾಡ್ಬೇಕಂದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅವರನ್ನು ಇತರೆ ಜನರು ಇನ್ನುಳಿದಂಥವರು ಅನುಸರಿಸ್ತಾ ಇದ್ದಾರೆ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ, ಆದ್ದರಿಂದ ಮಹಾತ್ಮರಾಗಿರ್ತಕ್ಕಂಥವ್ರು ಯಾವಾಗಲೂ ಅವರು ಯೋಗ್ಯ ರೀತಿಯಿಂದನೇ ಬಹಳಷ್ಟು ಎಚ್ಚರಿಕೆಯಿಂದನೇ ಅವರು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಈಗ ಸಾಮಾನ್ಯ ಜನರು ಯಾರು ಏನು ಮಾಡಿದ್ರು ಅವ್ರ ಕಡೆ ಲಕ್ಷ್ಯ ಇರೋಂಗಿಲ್ಲ. ಆದ್ರೆ ಮುನ್ನಡೆತಕ್ಕಂಥವ್ರು, ಶ್ರೇಷ್ಠರಾಗಿರ್ತಕ್ಕಂಥವ್ರು, ಜ್ಞಾನಿಗಳು, ಮಹಾತ್ಮರು ಏನಾದರೂ ಅವರು 1000 ಒಳ್ಳೇದು ಮಾಡಿರಲಿ, 1000 ಒಳ್ಳೆ ಕೆಲಸ ಮಾಡಿರಲಿ, ಒಂದು ತಪ್ಪು ಕೆಲಸ ಮಾಡಿದ್ರೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತಾರೆ. ಸಾಮಾನ್ಯ ಮನುಷ್ಯರು 1000 ತಪ್ಪು ಮಾಡಿರಲಿ, ಅವ್ರಿಗೆ ಯಾರೂ ಏನೂ ಅನ್ನೋದಿಲ್ಲ, ನಡೀತಾವೆ ಬಿಡು ಲೋಕದಲ್ಲಿ ಅಂತಾರೆ ಅವರು. ಆದ್ದರಿಂದ ಅವರು ಮಹಾತ್ಮರು ಅಂತ ಅವ್ರಿಗೆ ಯಾಕಂತಾರ ಅಂತ, ಶ್ರೇಷ್ಠರಂತ ಯಾಕಂತಾರಂದ್ರೆ ಅವರು ಏನು ಮಾಡ್ತಾರಂದ್ರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣೇಕಂ ಮಹಾತ್ಮನಃ ಅಂತಾರೆ. ಅವ್ರಿಗೆ ಅವರು ವಿಚಾರ ಮಾಡ್ತಾರೆ. ಮೊದಲು ಯಾವುದೇ ಕಾರ್ಯವನ್ನು ಮಾಡೋದಕ್ಕಿಂತ ಮೊದಲು ಮನಸ್ಸಿನಲ್ಲಿ ವಿಚಾರ ಮಾಡಿ ಅದರಂತೆ ನುಡಿತಾ ಇದ್ದಾರೆ.
ನುಡಿದಂತೆ ನಡೀತಾ ಇದ್ದಾರೆ. ಆದ್ದರಿಂದ ನುಡಿದಂತೆ ನಡೆದರೆ ಇದೇ ಜನ್ಮವೇ ಕಡೆ ಅಂತ ಹೇಳಿದ್ದಾರೆ. ಜಗದ್ಗುರು ಸಿದ್ಧಾರೂಢರು ಬಹಳಷ್ಟು ಹೇಳಲಿಲ್ಲ, ಅವರು ನಡೆದು ತೋರಿಸ್ತಕ್ಕಂಥ ವಿಶ್ವಯೋಗಿ ಅಂತೇಳಿ ಹೇಳ್ತಾರೆ ಜಗದ್ಗುರು ಸಿದ್ಧಾರೂಢರು ಅಂದರೆ. ಅಂಥ ಜಗದ್ಗುರು ಸಿದ್ಧಾರೂಢರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಿದ್ಧಾರೂಢರ ಹೆಸರು ಹೇಳಿ ಇವತ್ತು ಅವರನ್ನು ಅನುಸರಿಸ್ತಾ ಇದ್ದೀವಿ. ಅಂಥ ಸಿದ್ಧಾರೂಢರ ಒಂದು ಪರಂಪರೆಯಲ್ಲಿ ಅನೇಕ ಮಹಾತ್ಮರು ಕೂಡ ಇವತ್ತು ಏನೇನು ಅವರು ಅನುಸರಿಸ್ತಾರೋ ಅದನ್ನು ಇತರೆ ಸಾಮಾನ್ಯ ಜನರು ಕೂಡ ಅದನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಸಲ ಏನಾಗಿತ್ತು ಅಂದರೆ, ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಅವರು ಈಗ ಹೆಂಗೆ ಸಭಾ ನಡೀತದಲ್ಲ, ಸ್ವಾಧ್ಯಾಯ ನಡೀತಿರ್ತದ, ಹಂಗೆ ಶಾಸ್ತ್ರ ಹೇಳ್ತಿದ್ರಂತೆ. ಆ ಸಮಯದಲ್ಲಿ ಒಬ್ಬ ತಾಯಿ ತನ್ನ ಮಗುವನ್ನು ಕರ್ಕೊಂಡು ಬಂದು ಪ್ರವಚನ ಮುಗಿದ ನಂತರ ಗುರುಗಳಿಗೆ ನಮಸ್ಕಾರ ಮಾಡಿ, ಗುರುಗಳೇ ನನ್ನ ಮಗ ಬೆಲ್ಲ ಭಾಳ ತಿಂತಾನ, ಸ್ವಲ್ಪ ಬೆಲ್ಲ ತಿನ್ನಬೇಡ ಅಂತ ಹೇಳ್ರಿ ಅಂತ ಹೇಳಿದಳು. ಆವಾಗ ಅವರು ಗುರುಗಳಂದರು, ಮುಂದಿನ ಭಾನುವಾರ ಬಾರಮ್ಮ ಅಂತ ಹೇಳಿದ್ರು. ಒಂದು 8 ದಿವಸ ಟೈಮ್ ತೊಗೊಂಡ್ರು ಅವರು. ಆವಾಗ ಮತ್ತು ಗುರುಗಳು ಹೇಳ್ಯಾರಂದ್ರೆ ಆಯ್ತು ಅಂತೇಳಿ ಮುಂದಿನ ಭಾನುವಾರ ತಾಯಿ ಬಂದಳು ಮಗನ ಕರ್ಕೊಂಡು ಬಂದು. ಆವಾಗ ತಾಯಿಗೆ ಮತ್ತು ಗುರುಗಳು ನಮಸ್ಕಾರ ಮಾಡಿ ಹೇಳಿದರು, ನಮ್ಮ ಮಗ ಬೆಲ್ಲ ಭಾಳ ತಿಂತಾನ್ರಿ, ಸ್ವಲ್ಪ ತಿನ್ನಬೇಡ ಅಂತ ಹೇಳ್ರಿ ಅಂತೇಳಿ ಗುರುಗಳಿಗೆ ಹೇಳಿದ ಕೂಡಲೇ ಗುರುಗಳು ಹೇಳಿದರು, ತಮ್ಮ ಬೆಲ್ಲ ತಿನ್ನಬೇಡಪ್ಪ, ಬೆಲ್ಲ ತಿನ್ನೋದ್ರಿಂದ ಜಾಸ್ತಿ ಬೆಲ್ಲ ತಿನ್ನೋದ್ರಿಂದ ಹೊಟ್ಟೆಗೆ ಜಂತು ಆಗ್ತವ, ಬೆಲ್ಲ ತಿನ್ನಬೇಡ ನೀನು ಅಂತ ಹೇಳಿದರು. ಆವಾಗ ತಾಯಿ ಸುಮ್ಮನೆ ಇರಲಿಲ್ಲ. ಅಲ್ರಿ ಗುರುಗಳೇ, ಇಷ್ಟೇ 2 ಮಾತು ಹೇಳಾಕ 1 ವಾರ ಸಮಯ ತೊಗೊಂಡ್ರಲ್ಲ ತಾವು ಯಾಕ ಅಂತ ಕೇಳಿದರು. ಆವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ತಾಯಿ ನಾನು ಮೊದಲೇ ಬೆಲ್ಲ ತಿಂತಿದ್ದೆ, ನಾನು ಕೂಡ ಮೊದಲು ಬೆಲ್ಲ ತಿಂತಿದ್ದೆ. ನಾನು ಬೆಲ್ಲ ತಿನ್ನೋದು ಹುಡುಗಗೆ ತಿನ್ನಬೇಡ ಅಂತ ಹೇಳಿದ್ರೆ ಹೆಂಗೆ ಆಗ್ತದೆ, ಅದು ತಪ್ಪಾಗ್ತದೆ. ಆದ್ದರಿಂದ ನೀನು ಏನು ಭಾನುವಾರ ಏನು ಹೇಳಿದಲ್ಲ, ಆವಾಗಿನಿಂದ ಇಲ್ಲಿ ತನಕ ನಾನು ಬೆಲ್ಲ ತಿಂದಿಲ್ಲ. ನಾ ಬೆಲ್ಲ ತಿಂದಿಲ್ಲ ಅಂತೇಳಿ ಮಗುವಿನಿಗೆ ಈಗ ಬೆಲ್ಲ ತಿನ್ನಬೇಡ ಅಂತ ಹೇಳಕ್ಕೆ ಬಂತು ಅಂತ ಹೇಳ್ತೀವಿ. ಹೇಳಿದ್ರಂತ ಮಹಾತ್ಮರು. ಹಂಗೆ ಈಗ ನೋಡ್ರಿ, ಮನೆಯಾಗ ನಾವೇನು ಮಾಡ್ತೀವಿ ಅಂದರೆ, ಯಾರ್ದೋ ಒಂದು ಫೋನ್ ಬಂದಿರ್ತೈತಿ. ಫೋನ್ ಬಂದಂಥ ಸಮಯದಲ್ಲಿ ನೋಡ್ತೀವಿ, ಇವನ್ಯಾಕೆ ಫೋನ್ ಮಾಡಿದ್ನೋಪ ಸುಮ್ಮ ಅಂತೇಳಿ ಹೆಣ್ತಿನ ಕೈಯಕ್ಕೋ ಮಕ್ಕಳ ಕೈಯಕ್ಕೆ ಕೊಟ್ಟು ಹೇಳ್ತೀವಿ, ಏನು ಇಲ್ಲ ಅಂತ ಹೇಳಿಬಿಡು, ಹೊರಗೆ ಹೋಗ್ಯಾರ ಅಂತ ಅಂತೇಳಿ. ಏನು ಹೇಳಿದ್ರಲ್ಲಿ ಸುಳ್ಳು ಹೇಳಿದ. ಆದ್ರೆ ಮನೆಗೆ ಏನು ಹೇಳ್ದು, ಸುಳ್ಳು ಹೇಳಬಾರ್ದು ಅಂತೇಳಿ ಮಕ್ಕಳಿಗೆ ಹೇಳಿದ್ರೆ ಅವ್ರು ಕೇಳ್ತಾರೇನು? ನಾವು ಏನನ್ನು ಅನುಸರಣೆ ಮಾಡ್ತೀವೋ, ಯಾವ ರೀತಿಯಾಗಿ ನಾವು ನಡಿತೀವೋ ಆ ರೀತಿಯಾಗಿ ಮನೆಯ ಇತರರೆಲ್ಲರೂ ನಡೀತಾರೋ. ಹಂಗೆ ಮಾರ್ಗದರ್ಶಕರಾಗಿರ್ತಕ್ಕಂಥವ್ರು, ಗುರುಗಳಾಗಿರ್ತಕ್ಕಂಥವ್ರು ಯಾವುದನ್ನು ಅನುಸರಿಸ್ತಾರೋ ಇತರ ಜನರು ಕೂಡ ಅದನ್ನೇ ಅನುಸರಿಸ್ತಾರೆ ಅಂತ ತಿಳ್ಕೊಂಡು, ಈಗ ಇತ್ತಿನ ದಿನ ವಿಷಯ ಇದೆ.